ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಇಂದ್ರನ ರಥವನ್ನೇರಿತು ಎಂಬ 103ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ಹೇಳಿದ ಲಕ್ಷ್ಮಣನ ಮಾತನ್ನು ಕೇಳಿ ಶ್ರೀರಾಮನು ಬಿಲ್ಲನ್ನು ತೆಗೆದುಕೊಂಡು ಹೆದೆಯನ್ನೇರಿಸಿ ರಾವಣನೊಡನೆ ಯುದ್ಧಕ್ಕೆ ಸಿದ್ಧನಾದನು. ರಾವಣನು ಮತ್ತೊಂದು ರಥವನ್ನೇರಿಕೊಂಡು ರಾಹುವು ಸೂರ್ಯಮಂಡಲವನ್ನು ಅಟ್ಟಿಕೊಂಡು ಹೋಗುವಂತೆ ಶ್ರೀರಾಮನನ್ನು ಅಟ್ಟಿಕೊಂಡು ಯುದ್ಧಕ್ಕೆ ಬಂದನು. ಈ ರೀತಿಯಲ್ಲಿ ರಾವಣರಿಬ್ಬರು ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಅವರಿಬ್ಬರ ಯುದ್ಧವನ್ನು ನೋಡಬೇಕೆಂದು ಅಂತರಿಕ್ಷದಲ್ಲಿ ನೆರೆದಿದ್ದ ದೇವ ಗಂಧರ್ವ ದಾನವಾದಿಗಳು ಭೂಮಿಯ ಮೇಲಿರುವ ಶ್ರೀರಾಮನಿಗೂ ರಥಾರೂಢನಾಗಿರುವ ರಾವಣನಿಗೂ ಯುದ್ಧವಾಗುವುದು ಸಮಯುದ್ಧವಲ್ಲ. ದ್ವಂದ್ವ ಯುದ್ಧವನ್ನು ಮಾಡುವವರಿಬ್ಬರು ರಥಿಕರಾಗಿರಬೇಕು. ಒಬ್ಬನು ರಥಿಕನಾಗಿಯೂ ಒಬ್ಬನು ಕಾಲಾಳಾಗಿಯೂ ಯುದ್ಧವನ್ನು ಮಾಡುವುದು ನ್ಯಾಯವಲ್ಲ ಎಂದು ನುಡಿದರು. ಆಗ ಇಂದ್ರನು ಸ್ವರ್ಗಲೋಕದಲ್ಲಿ ನಿರ್ಮಿಸಿದ್ದ ಚಿನ್ನದ ಕಿರುಗಂಟೆಗಳಿಂದ ಭೂಷಿತವಾಗಿ ಸರ್ವಾಭರಣಗಳಿಂದ ಅಲಂಕರಿಸಲ್ಪಟ್ಟ ಪಚ್ಚೆಯ ವರ್ಣದ ಕುದುರೆಗಳಿಂದ ಸಜ್ಜು ಮಾಡಿದ ಸೂರ್ಯಮಂಡಲದಂತೆ ಹೊಳೆಯುತ್ತಿದ್ದ ತನ್ನ ದಿವ್ಯ ರಥವನ್ನು ತನ್ನ ಸಾರಥಿಯಾದ ಮಾತಲಿಯ ಕೈಯಲ್ಲಿ ಶ್ರೀರಾಮನ ಸಮೀಪಕ್ಕೆ ಕಳುಹಿಸಿದನು. ಮಾತಲಿಯು ಭೂಲೋಕಕ್ಕೆ ಆ ರಥವನ್ನು ತಂದಿಳಿಸಿ ಶ್ರೀರಾಮನಿಗೆ ಕೈಮುಗಿದು, ದೇವ, ನಮ್ಮ ಒಡೆಯನಾದ ದೇವೇಂದ್ರನು ನಿನಗೆ ಜಯವಾಗಬೇಕೆಂದು ಈ ರಥವನ್ನು, ದಿವ್ಯವಾದ ಇಂದ್ರ ಕವಚವನ್ನು, ಧನುಸ್ಸನ್ನು, ಇಂದ್ರ ದೇವತಾಕವಾದ ಬಾಣಗಳನ್ನು, ಶಕ್ತಿ ಮೊದಲಾದ ದಿವ್ಯಾಯುಧಗಳನ್ನು ಕಳುಹಿಸಿದ್ದಾನೆ. ನೀನು ನನ್ನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ನಮ್ಮ ಒಡೆಯನಾದ ದೇವೇಂದ್ರನು ದಾನವರನ್ನು ಜಯಿಸಿದಂತೆ ರಾವಣನನ್ನು ಸಂಹರಿಸು ಎಂದು ಹೇಳಿದನು. ಶ್ರೀರಾಮನು ಹರ್ಷದಿಂದ ಆ ರಥವನ್ನೇರಿದನು. ಪುನಃ ಅವರಿಬ್ಬರಿಗೂ, ಅಂದರೆ ರಾವಣರಿಬ್ಬರಿಗೂ ಅತಿ ಘೋರವಾದ ಯುದ್ಧವಾಗಿತು. ರಾವಣನು ಶ್ರೀರಾಮನ ಮೇಲೆ ಗಾಂಧರ್ವಾಸ್ತ್ರವನ್ನು ತೊಟ್ಟನು. ಅದಕ್ಕೆ ಪ್ರತಿಯಾಗಿ ಶ್ರೀರಾಮನು ಗಾಂಧರ್ವಾಸ್ತ್ರವನ್ನು ತೊಟ್ಟನು. ರಾವಣನು ಯಾವ ಅಸ್ತ್ರವನ್ನು ತೊಡುತ್ತಿದ್ದನು ಆ ಅಸ್ತ್ರವನ್ನೇ ಶ್ರೀರಾಮನು ಪ್ರತಿಯಾಗಿ ತೊಟ್ಟು ಯುದ್ಧ ಮಾಡುತ್ತಿದ್ದನು. ಆ ಸಮಯದಲ್ಲಿ ರಾವಣನು ರೋಷಾತಿಶಯದಿಂದ ಒಂದು ರಾಕ್ಷಸಾಸ್ತ್ರವನ್ನು ತನ್ನ ಬಿಲ್ಲಿಗೆ ಹೂಡಿ ಶ್ರೀರಾಮನ ಮೇಲೆ ಎಸೆಯಲು ಅದು ನಾನಾ ಸರ್ಪಗಳನ್ನು ಸೃಷ್ಟಿಸಿತು. ಅವು ವಿಕಾರವಾಗಿ ಬಾಯನ್ನು ಬಿಟ್ಟುಕೊಂಡು ಮುಖಗಳಿಂದ ವಿಷಜ್ವಾಲೆಯನ್ನು ಉಗುಳುತ್ತಾ ತನ್ನ ಮೇಲೆ ಬರುತ್ತಿರುವುದನ್ನು ರಘುನಾಥನು ಕಂಡು ಮಹಾಘೋರವಾದ ಗಾರುತ್ಮತಾಸ್ತ್ರವನ್ನು ಪ್ರಯೋಗಿಸಿದನು. ಆ ಅಸ್ತ್ರದಿಂದ ಸುವರ್ಣಮಯವಾದ ಗರಿಗಳುಳ್ಳ ಗರುಡಾಸ್ತ್ರಗಳು ಹುಟ್ಟಿ ರಾವಣನ ಸರ್ಪಾಸ್ತ್ರಗಳನ್ನು ನುಂಗುತ್ತಿದ್ದವು. ಆಮೇಲೆ ರಾವಣನು ಅತ್ಯಂತ ಕೋಪಗೊಂಡು ಅನೇಕ ಬಾಣಗಳನ್ನು ಹೂಡಿ ಶ್ರೀರಾಮನ ಸಾರಥಿಯಾದ ಮಾತಲೆಯನ್ನು ಹೊಡೆದು ಮತ್ತೊಂದು ಬಾಣವನ್ನು ತೊಟ್ಟು ರಥದ ಬಾವುಟವನ್ನು ಕೆಡಹಿ ಅಶ್ವಗಳನ್ನು ಹೊಡೆದನು. ಆಗ ಅವರಿಬ್ಬರ ಯುದ್ಧವನ್ನು ನೋಡುತ್ತಿದ್ದ ಗಂಧರ್ವರು, ದೇವತೆಗಳು, ಋಷಿಗಳು ಚಿಂತಾಕ್ರಾಂತನಾಗಿದ್ದ ಶ್ರೀರಾಮನನ್ನು ಕಂಡು ವ್ಯಥೆಪಡುತ್ತಿದ್ದರು. ಸುಗ್ರೀವಾದಿ ಕಪಿನಾಯಕರು, ವಿಭೀಷಣನು, ರಾವಣನೆಂಬ ರಾಹುವು ತುಡುಕಿದ ರಾಮಚಂದ್ರನನ್ನು ಕಂಡು ವ್ಯಥೆಪಡುತ್ತಿದ್ದರು. ಆ ಸಮಯದಲ್ಲಿ ಕೆಲವು ಅದ್ಭುತಗಳಾದವು. ಬುಧನು ರೋಹಿಣಿ ನಕ್ಷತ್ರವನ್ನು ಆಕ್ರಮಿಸಿದನು. ಸಮುದ್ರವು ತೆರೆಗಳಿಂದ ಮೇಲುಬ್ಬಿ ತಡಿಯನ್ನು ಮೀರಿ ಹೊರಹೊಮ್ಮುತ್ತಿತ್ತು. ಸೂರ್ಯಮಂಡಲದ ಬಳಿಯಲ್ಲಿ ಧೂಮಕೇತುವು ಗೋಚರಿಸಿತು. ಆಕಾಶ ಮಂಡಲದಲ್ಲಿ ಮಂಗಳನೆಂಬ ಗ್ರಹವು ವಿಶಾಖ ನಕ್ಷತ್ರವನ್ನು ಒತ್ತರಿಸಿ ಮರೆಮಾಡಿತು. ಆ ಸಮಯದಲ್ಲಿ ರಾವಣನು 10 ತಲೆಗಳುಳ್ಳವನು, 20 ಭುಜಗಳುಳ್ಳವನು ಆಗಿ ಕಾಣಿಸಿಕೊಂಡನು. ಮೈನಾಕ ಪರ್ವತದಂತೆ ಮಹಾಶರೀರನಾಗಿ ನಿಂತು ರಾವಣನು ಯುದ್ಧ ಮಾಡುತ್ತಿರಲು ಶ್ರೀರಾಮನು ಬಾಣಗಳನ್ನು ಹೂಡಲು ಅವಕಾಶವನ್ನೇ ಪಡೆಯದಂತಾದನು. ಅದರಿಂದ ಕ್ರುದ್ಧನಾದ ಶ್ರೀರಾಮನನ್ನು ಕಂಡು ಜಗತ್ತು ತಲ್ಲಣಿಸಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.